ರೀಪರಲ್ಲಿ ಎರಡು ರೀಪರ್ ಇದೆ. ಒಂದು ಹ್ಯಾಂಡ್ ಆಪರೇಟೆಡ್ ರೀಪರು ಮತ್ತು ಟ್ರ್ಯಾಕ್ಟರ್ ಆಪರೇಟೆಡ್ ರೀಪರ್ ಅಂತ ಸರ್. ರೀಪರ್ ಅಂದರೆ ಕಟಾವು ಮಾಡೋಂಥದ್ದು, ಬೇಕಾದ್ರೂ ಕಟಾವು ಆಗ್ಬೋದು. ಕಡಲೆನೋ, ರಾಗಿನೋ, ಸಪ್ಪೆನೋ ಆಳ್ ಕೈಯಲ್ಲಿ ಕಟಾವು ಮಾಡೋಕ್ಕಾಗಲ್ಲ ಸರ್. ಈವನ್ ಮನುಷ್ಯ ಮಾಡಿದ್ರು ಇಷ್ಟು ಶಿಸ್ತಾಗಿ ಅರಿ ಹಾಕೋಕ್ಕಾಗಲ್ಲ. 1 ಗಂಟೆಯಲ್ಲಿ 1 ಎಕರೆ ಮುಗಿಸಾಗ್ಬಿಡ್ತಾನೆ ಸರ್. ಇರುತ್ತೆ 3-4 ವರ್ಷದಿಂದನೂ ನಾವು ಈ ಮಿಷಿನ್ ಯೂಸ್ ಮಾಡ್ತಾ ಇದ್ದೀವಿ. ಚೆನ್ನಾಗಿದೆ, ನಮಗೆ ಅನುಕೂಲ ಆಗಿದೆ. ಇದರಿಂದ ರೈತರಿಗೂ ಅನುಕೂಲ ಆಗ್ತಾ ಇದೆ. ಬೇಗ ಕೆಲಸ ಮುಗಿಯುತ್ತೆ. ಹಂಗಾಗಿ ಇದರಲ್ಲಿ ಬೇಗ ಕೆಲಸ ಆಗುತ್ತೆ, ಬೇಗ ಮನೆಗೆ ತಗೊಂಡೋಗಿ ಹಾಕ್ಕೊಳ್ತಾರೆ. 10 ಜನ ಮಾಡೋ ಆಳನ್ನ 1 ಅವರಲ್ಲಿ ಇದು ಮಾಡುತ್ತೆ. ಫ್ಯಾನ್ಸಿ ಬೆಲ್ಟ್ಗಳಿಗೆ ತಿರ್ಸೋದು, ಕೊಯ್ಕೊಂಡು ಶಿಸ್ತಾಗಿ ನೋಡಿ ಈ ಥರ ತಳ್ಕೊಂಡು ಈ ಬೆಲ್ಟ್ ಇದೆಯಲ್ಲ ತಳ್ಕೊಂಡು ಬಂದ್ಬಿಟ್ಟು ಇಲ್ಲಿ ಕೆಳಗಡೆ ಈ ಥರ ಬೀಳ್ಸುತ್ತೆ. PTO ಕಾಣ್ತಾ ಇದೆಯಲ್ವಾ, ಈ PTO ಇದ್ರನ್ನೇ ಇದು ರನ್ ಆಗೋದು. ಬೆಲ್ಟ್ ಸಿಸ್ಟಮ್ ಮಾಡಿಬಿಟ್ಟು ಕೆಳಗಡೆ ಪೈಪ್ ಕೊಟ್ಟಿದ್ದೀವಿ. ಆ ಪೈಪಿಂದ ಮುಂದ್ಗಡೆ ಆ ರೀಪರ್ ತಿರ್ಗಾ ಮಾಡಿದ್ದೀವಿ ಸರ್. ಅವ್ರ ಊರಿಗೆ ಬಂದು ಫಿಟ್ ಮಾಡಿ ಡೆಮೋ ಮಾಡಿ ತೋರಿಸ್ಬಿಟ್ಟು ಹೋಗ್ತೀವಿ ಸರ್ ನಾವು. ಇಂದ ಅಟ್ಯಾಚ್ಮೆಂಟ್ಸ್ಗಳೆಲ್ಲ ನಮ್ಮ ಹತ್ರ ಬಿಟ್ಟರೆ ಬೇರೆ ಎಲ್ಲ ಕೂಡ ಸಿಗಲ್ಲ ಸರ್. ಬ್ಲೇಡ್ಗಳು, ಸ್ಪೇರ್ಸು, ಫಿಂಗರ್ಸ್ಗಳು, ಆ ಬೆಲ್ಟು, ಆ ಪುಲ್ಲಿ ಎಲ್ಲ ನಮ್ಮ ಹತ್ರ ಸ್ಟಾಕ್ ಇರುತ್ತೆ ಸರ್. ಅಲ್ಲೇ ಸ್ಪಾಟಲ್ಲಿ ಫಿಟ್ ಮಾಡ್ಕೊಳ್ಳೋಕ್ಕೆ 1 lakh rupees ಚಾರ್ಜ್ ಮಾಡ್ತೀವಿ ಸರ್ ನಾವು. ನಮಗೆ ಊಟದ ವ್ಯವಸ್ಥೆ ಮಾಡಬೇಕು, ಒಂದು ವೆಲ್ಡಿಂಗ್ ಶಾಪ್ ಕೊಡಬೇಕು ಅಷ್ಟೇ ಸರ್. ನಮ್ಮೆಲ್ಲ ರೈತ ಬಾಂಧವರೇ, ನಾನು ತುಳಸಿ ಟ್ರೇಡರ್ಸ್ ಕಂಪ್ನಿಯ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿದ್ದೇನೆ. ಚಿಕ್ಕಮಗಳೂರು ಜಿಲ್ಲೆ ಕಡೂರಿನಲ್ಲಿ ತುಳಸಿ ಟ್ರೇಡರ್ಸ್ ಸಂಸ್ಥೆ ಇದೆ. ಈಗಾಗಲೇ ನಾವು ಬಹಳಷ್ಟು ವಿಡಿಯೋಗಳು ಕೃಷಿ ಚಟುವಟಿಕೆ ಜಾಲತಾಣದಲ್ಲಿ ಹಲವಾರು ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡಿದ್ದೀವಿ. ಸೊ ಇವತ್ತು ಬಂದಿರೋಂಥದ್ದು ಸರ್ ವೀರೇಶ್ ಅವರೇ, ಇವತ್ತು ಹೊಸ ಇವತ್ತರ ತನಕ ಕರ್ನಾಟಕದಲ್ಲಿ ಯಾರೂ ತಮ್ಮ ಈ ಥರ ಮಿಷಿನ್ಸ್ಗಳು ವೀಡಿಯೋ ಮಾಡಿಲ್ಲ. ಸೊ ಇದು ರೀಪರ್ ಅಂತೇಳಿ, ರೀಪರಲ್ಲಿ 2 ರೀಪರ್ ಇದೆ. ಒಂದು ಹ್ಯಾಂಡ್ ಆಪರೇಟೆಡ್ ರೀಪರು ಮತ್ತು ಟ್ರ್ಯಾಕ್ಟರ್ ಆಪರೇಟೆಡ್ ರೀಪರ್ ಅಂತೇಳಿ. ಸೊ ಇವತ್ತು ನಾವು ತೋರಿಸೋದು ಟ್ರ್ಯಾಕ್ಟರ್ ಆಪರೇಟೆಡ್ ರೀಪರು. ಸೊ ನಮ್ಮ ಸ್ನೇಹಿತರು ಮೂರ್ತಿ ಅಂತ ಹೇಳ್ಬಿಟ್ಟು ಅವರ ತಾಕಲ್ಲೇ ಬಂದ್ಬಿಟ್ಟು ಅವ್ರು ಈಗ ಮೇವಿಗೆ ಅಂತೇಳಿ ಸಪ್ಪೆ ಎಲ್ಲ ಕೊಯ್ತಾರೆ. ಸೊ ಅದೇ ಟೈಮಲ್ಲಿ ಬಂದು ನಾವು ಅವ್ರಿಗೆ ಮುಂಚೆನೇ ಕೇಳ್ಕೊಂಡಿದ್ವಿ, ಆಯಿತು ಬನ್ನಿ ಸರ್ ಅಂತ ಹೇಳಿದ್ದಕ್ಕೆ ಇವತ್ತು ಡೆಮೋ ಮಾಡ್ತಿದ್ವಿ ಅಂತ ಹೇಳಿದ್ದಕ್ಕೆ ಅವರು ನಮಗೆ ಕರೆದು ಸೊ ನಾವು ಬಂದಿದ್ದೀವಿ, ವೀಡಿಯೋ ಮಾಡ್ತಿದ್ದೀವಿ. ಸೊ ಇದು ಟ್ರ್ಯಾಕ್ಟರ್ ಆಪರೇಟರ್ ರೀಪರ್ ಅಂತೇಳಿ. ಇದೇನಿರುತ್ತೆ ಅಂದರೆ ಟ್ರ್ಯಾಕ್ಟ್ರಿಗೆ ಫಿಟ್ ಆಗುವಂಥದ್ದು ರೀಪರ್ ಇದು ಸರ್. ರೀಪರ್ ಅಂದರೆ ಕಟಾವು ಮಾಡೋಂಥದ್ದು ಅಂತೇಳಿ. ಕಟಾವು ಅಂದರೆ ಏನು ಬೇಕಾದ್ರೂ ಕಟಾವು ಆಗ್ಬೋದು. ಕಡಲೆನೋ, ರಾಗಿನೋ, ಸಪ್ಪೆನೋ, ಜೋಳನೋ. ಈಗ ಇದೆಲ್ಲ ಬಂದ್ಬಿಟ್ಟು ಜೋಳ, ಬಿಳೆ ಜೋಳ, ಇವೆಲ್ಲ ಹಸಗಳಿಗೆ ಮೇವು ಹಾಕುವಂಥ ಜೋಳಗಳು ಇವು. ಸೊ ಇದೇನು ಬೇಕಾದ್ರೂ ಕಟಾವು ಮಾಡ್ಬೋದು. ಇದೇನು ಅಂದರೆ ನಿಮ್ಗೆ ಆಳ್ ಕೈಯಲ್ಲಿ ಕಟಾವು ಮಾಡೋಕ್ಕಾಗಲ್ಲ ಸರ್. ಹಿಂದಿನ ಕಾಲದಲ್ಲಿ ಕುಡ್ಲು ಇತ್ತು, ಜಪಾನ್ ಕುಡ್ಲು ಅಂತ ಹೇಳ್ತಿದ್ರು. ಆ ಕುಡ್ಲು ಇಟ್ಕೊಂಡು ಕೊಯ್ಕೊಂಬರೋರು. ಸೊ ಈಗ ಆ ಥರ ಇಲ್ಲ, ಲೇಬರ್ಸ್ಗಳೆಲ್ಲ ಅಷ್ಟು ಗಟ್ಟಿ ಲೇಬರ್ಸ್ ಸಿಗಲ್ಲ. ಆಮೇಲೆ ತುಂಬ ಹೈಟ್ ಇರೋದ್ರಿಂದ ಅಷ್ಟು ಈಸಿಯಾಗಿ ಕಟ್ ಮಾಡೋಕ್ಕೆ ಮೈಕೆಲ್ಲ ನೋವಾಗುತ್ತೆ ಸರ್. ಆಮೇಲೆ ಹ್ಯಾಂಡ್ ಆಪರೇಟೆಡ್ ರೀಪರಲ್ಲೂ ಮಾಡ್ಬೋದಾಯ್ತು ಸರ್. ಹ್ಯಾಂಡ್ ಆಪರೇಟೆಡ್ ರೀಪರ್ ಅಷ್ಟು ಹೈಟು ಇಷ್ಟು ಈಗ ಇದೇನಂದರೆ 1, 2, 3, 4 ಬೆಲ್ಟ್ ಇದೆ ಇದು. ಅದರಲ್ಲಿ ಬರೀ 3 ಬೆಲ್ಟು ಇಲ್ಲ 2 ಬೆಲ್ಟ್ ಇರುತ್ತೆ. ಸೊ ಶಿಸ್ತಾಗಿ ಅರಿ ಹಾಕೋಕ್ಕಾಗಲ್ಲ ಅದು. ಇದರಲ್ಲಿ ಏನು ಅಂದರೆ ಕ್ಲೀನಾಗಿ ತಗೊಂಡೋಗಿ ನೀವು ಅಲ್ಲಿ ನೋಡ್ಬೋದು, ಶಿಸ್ತಾಗಿ ಅರಿ ಹಾಕೊಂಡ್ಬರ್ತಾ ಇದೆ. ಸೊ ಎಲ್ಲೂ ಒಂದು ಕಡೆ ಇವನ್ ಮನುಷ್ಯ ಮಾಡಿದ್ರು ಇಷ್ಟು ಶಿಸ್ತಾಗಿ ಅರಿ ಹಾಕೋಕ್ಕಾಗಲ್ಲ. ಸೊ ಹಾಗಾಗ್ಬಿಟ್ಟು ಇದೇನು ಮಾಡ್ತೀವಿ, ಟ್ರ್ಯಾಕ್ಟರ್ ಆಪರೇಟೆಡ್ ರೀಪರ್ ಭಾಳ ದೊಡ್ಡ ಅಡ್ವಾಂಟೇಜ್ ಏನು ಅಂದರೆ ಇದು ಮನುಷ್ಯನ ಶ್ರಮವನ್ನು ಕಡಿಮೆ ಮಾಡಿಬಿಟ್ಟು ಟ್ರ್ಯಾಕ್ಟ್ರಲ್ಲಿ 1 ಎಕರೆನ ಆರಾಮಾಗಿ 1 ಗಂಟೆಯಲ್ಲಿ ಹೊಡಿಬೋದಲ್ಲ ಅಮೃತನ. 1 ಗಂಟೆಯಲ್ಲಿ 1 ಎಕರೆ ಮುಗ್ದೋಗ್ಬಿಡುತ್ತೆ. ಅದೇ ಲೇಬರಿಗೆ ಆದರೆ ಒಂದು ಇಡೀ ಸಹ ಕೊಯ್ಬೇಕಾಯ್ತು. ಅದು 4-5 ಜನ ಲೇಬರು, ಗಟ್ಟಿ ಆಳಿರಬೇಕು, ಗಂಡಾಳಿರಬೇಕು, ಅವ್ನು ಕೊಯ್ಬೇಕು. ಇದೇನು ಇಲ್ಲ ಸರ್. ಒಬ್ಬ ಟ್ರ್ಯಾಕ್ಟ್ರು, ಒಬ್ಬ ಡ್ರೈವರ್ ಬರ್ತಾನೆ, 1 ಗಂಟೆಯಲ್ಲಿ 1 ಎಕರೆ ಮುಗಿಸಾಗ್ಬಿಡ್ತಾನೆ ಸರ್. ಇದು ದೊಡ್ಡ ಅಡ್ವಾಂಟೇಜ್ ಇದ್ರದ್ದು. ಎಸ್ ಸರ್. ಸರ್ ಅಂದರೆ ಇವಾಗ ನೀವು ರೀಪರ್ ಅಂತಂದರೆ ಕಟ್ ಮಾಡೋದು ಅಂತ ಹೇಳಿ, ರಾಗಿ ಕಟಿಂಗು, ಕಟಾವು. ಫಾರ್ ಎಕ್ಸಾಂಪಲ್ ಇವಾಗ ಕಟ್ ಮಾಡೋದು ಅಂತಂದರೆ ನಮ್ಮ ಕಳೆ ಕಟ್ ಮಾಡೋದಕ್ಕೆ ಸ್ಲ್ಯಾಶರ್ ಎಲ್ಲ ಇದೆ. ಹೌದು ಸರ್. ಸೊ ಆ ಇಕ್ವಿಪ್ಮೆಂಟ್ ಮತ್ತು ಈ ಇಕ್ವಿಪ್ಮೆಂಟ್ ಕಂಪೇರ್ ಮಾಡಿದ್ರೆ ಹೌದು ಇದಕ್ಕಿರೋ ಡಿಫ್ರೆನ್ಸ್ ಏನಿದೆ ಸರ್? ಅದು ಸರ್ ನೀವು ಹೇಳ್ತಾರದು ಕರೆಕ್ಟ್ ಇದೆ. ಅದು ಏನು ಅಂದರೆ ಅದು ಕಳೆ ಕಟಾವು ಮಾಡೋದು. ಇದನ್ನ ಬೆಳೆದಿರೋಂಥ ಮೇವುಗಳನ್ನ ಹಸುಗಳಿಗೆ ವರ್ಷ ಇಡೀ ಇರಬೇಕಲ್ವ ಅವರು, ಅದನ್ನ ಕಟಾವು ಮಾಡೋದಕ್ಕೆ ರೀಪರನ್ನು ಯೂಸ್ ಮಾಡೋದು ಸರ್. ಇದು ಕಳೆನೇ ಬೇರೆ, ಇದು ಮೇವು ಬೆಳೆಸಿರೋಂಥದ್ದು. ಇದು ಕಳೆ ಅಂದರೆ ಅದು ಅನ್ವಾಂಟೆಡ್ ಐಟಮ್ ಬೆಳೆಯುವಂಥದ್ದು. ಅದನ್ನ ಏನು ಮಾಡ್ತಾರೆ, ಸ್ಲ್ಯಾಶರು, ಬ್ರಷ್ ಕಟ್ರು ಅದರಲ್ಲೆಲ್ಲ ಹೊಡಿತಾರೆ. ಇದರಲ್ಲಿ ಏನು ಅಂದರೆ ನಮಗೆ ಬೇಕಾಗಿರೋಂಥ ವಸ್ತು, ಇದು ಹಸುಗಳಿಗೆ ಮೇವು ಹಾಕೋಂಥದ್ದು ವಸ್ತುಗಳು ಸರ್ ಇದು. ಸೊ ಹಾಗಾಗ್ಬಿಟ್ಟು ಇದೇನು ಮಾಡಬೇಕು, ಇದಕ್ಕೆ ಕೊಯ್ದು 1 ವರ್ಷಗಟ್ಟಲೆ ಇಟ್ಕೊಂಡು, ಈಗ ಹಾಲು ಬೇಕೀಗ ರೈತಂಗೆ ಮೇನು ಹಸ ಇದ್ರೆ ಹಾಲಿದ್ರೆ ದುಡ್ಡು ಅವರಿಗೆ. ಸೊ ಹಾಲು ಜಾಸ್ತಿ ಬರಬೇಕು ಅನ್ನಂಗಿದ್ರೆ ಅವರು ಇದನ್ನ ಮೇವುಗಳನ್ನ ಹಾಕೋಬೇಕು, ಮೇವನ್ನ ಬೆಳಿಬೇಕು. ಸೊ ಈ ಥರ ಹೈಟೆಕ್ ಮೆಷಿನರೀಸ್ಗಳನ್ನ ತಗೋಬೇಕು, ಅದ್ರಲ್ಲಿ ಕಟಾವು ಮಾಡ್ಕೊಂಡು ಅದರಲ್ಲೇ ಅವ್ರು ವರ್ಕೌಟ್ ಮಾಡ್ಕೋಬೇಕು ಸರ್. ತುಂಬ ಕಡಿಮೆ ಖರ್ಚಲ್ಲಿ ಇದಾಗುತ್ತೆ ಸರ್ ಅವರಿಗೆ. ಎಸ್ ಸರ್. ಸೊ ಈ ಒಂದು ರೀಪರಲ್ಲಿ ನಾವು ಏನೇನೆಲ್ಲ ಕಟ್ ಮಾಡ್ಬೋದು ಸರ್? ಸರ್ ಈಗ ಈ ರೀಪರಲ್ಲಿ ಈಗ ಅದೇ ನಾವು ನಿಮ್ಮ ಮುಂದೆನೇ ನಿಂತಿದ್ದೀವಿ. ಈಗ ಮೇವು, ಸೊ ಇದು ಬೆಳೆ ಜೋಳ ಅಂತ ಹೇಳ್ತಾರೆ ಅಣ್ಣ, ಇದು ಬೆಳೆ ಜೋಳ ಅಂತ ಹೇಳ್ತಾರೆ, ಇಲ್ಲ ಮೇವಿನ ಜೋಳ ಅಂತ ಹೇಳ್ತೀವಿ, ಮುಸ್ಕಿನ ಜೋಳ ಅಂತ ಹೇಳ್ತಾರೆ. ಸೊ ಇದನ್ನ ಕಟಾವು ಮಾಡಿದ್ದೀವಿ. ಸೊ ರಾಗಿ ಕಟಾವು ಮಾಡ್ಬೋದು. ಸೊ ಮತ್ತೆ ಜೋಳ ಕಟಾವು ಮಾಡೋದು, ಎಲ್ಲದೂ ಮಾಡ್ಬೋದು ಸರ್. ಏನಿದೆ ಎಲ್ಲ ಕೊಯ್ಯುತ್ತಿದ್ದು. ಇದಕ್ಕೇನು ಗೊತ್ತಾಗಲ್ಲ, ಇದಕ್ಕೇನು ಕೊಯ್ತಿದೀವಿ ಅಂತೇಳಿ. ಇದು ಮಿಷಿನ್, ಇದು ನೀವೇನು ಕೊಡ್ತೀರ ಅದು ಕೊಯ್ದು ಹಾಕುತ್ತೆ. ತೊಗರಿ, ಭತ್ತ, ರಾಗಿ ಎಲ್ಲದೂ ಕೊಯ್ಬೋದು. ಇಷ್ಟಪ್ಪ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಹೇಳೋಣ. ಅಂದರೆ ನೀವು ಈ ಮಷಿನ್ನ ತಗೊಂಡು ನಿಮ್ಗೊಂದು ಎಕ್ಸ್ಪೀರಿಯನ್ಸ್ ಇರುತ್ತೆ. 3-4 ವರ್ಷದಿಂದನೂ ನಾವು ಈ ಮಿಷಿನ್ ಯೂಸ್ ಮಾಡ್ತಾ ಇದೀವಿ. 4 ವರ್ಷದಿಂದ ಯೂಸ್ ಮಾಡ್ತಾ ಇದೀವಿ. ಚೆನ್ನಾಗಿದೆ. ರಿಪೇರಿ ಏನಾದ್ರು ಬಂದ್ರೂ ಇವ್ರ ಹತ್ರನೇ ಎಲ್ಲ ಮಾಡಿಸ್ಕೊಂತೀವಿ. ಚೆನ್ನಾಗಿ ಸರ್ವಿಸ್ ಕೊಡ್ತಾರೆ. ನಮಗೆ ಅನುಕೂಲ ಆಗಿದೆ ಇದರಿಂದ. ರೈತರಿಗೂ ಅನುಕೂಲ ಆಗ್ತಾ ಇದೆ. ಬೇಗ ಕೆಲಸ ಮುಗಿಯುತ್ತೆ. ಲೇಬರಿಗಾದರೆ ಅವರಿಗೆ ಊಟ ಅವ್ರು ಹೇಳ್ದಂಗೆಲ್ಲ ಎಣ್ಣೆ ಗಿಣ್ಣೆ ಎಲ್ಲ ಕೊಟ್ಟರು ಈಗ ಲೇಬರ್ ಸಿಗ್ತಾ ಇಲ್ಲ. ಅದೊಂದು ಮೇನ್ ಪ್ರಾಬ್ಲಮ್. ಅವ್ರು ಬಂದ್ರು ಅವ್ರು ಬಂದು ಟೈಮಿಂಗ್ಸಿಗೆ ಬಂದು ಇಲ್ಲಿ ಕೊಯ್ಯೋದೆಲ್ಲ ಇದು ಮಾಡ್ತಾರೆ. ಹಂಗಾಗಿ ಇದರಿಂದ ಸಮಯ ಉಳಿತಾಯ ಆಗುತ್ತೆ. ರೈತರಿಗೆ ಬೇಗ ಇದೆಲ್ಲ ಒಣಕೊಂಡು ಮನೆಗೆ ತೊಗೊಂಡೋಗ್ತಾರೆ,
ಮಳೆ ವಾತಾವರಣದಿಂದ ಡಿಲೇ ಆಗುತ್ತೆ ಕೈಯಲ್ಲಿ ಕೊಯ್ಯೋದೆಲ್ಲ. ಹೌದು. ಹಂಗಾಗಿ ಇದ್ರಲ್ಲಿ ಬೇಗ ಕೆಲಸ ಆಗುತ್ತೆ, ಬೇಗ ಮನೆಗೆ ತಗೊಂಡೋಗಿ ಹಾಕ್ಕೊಳ್ತಾರೆ. ಓಕೆ. ಸೊ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಎಷ್ಟು ಆಳುಗಳು ಮಾಡೋ ಕೆಲಸನ ಈ ಒಂದು ಮಷಿನ್ ಮಾಡುತ್ತಾನೆ, ಈ ಒಂದು ಎಕ್ವಿಪ್ಮೆಂಟ್ ಇದ್ರೆ ನಾವು ಮಾಡ್ಬೋದು. 10 ಜನ ಮಾಡೋ ಆಳನ್ನ 1 ಅವರಲ್ಲಿ ಇದು ಮಾಡುತ್ತೆ. ಒಂದು ದಿನ ಎಲ್ಲ 10 ಜನ ಬೇಕು ಇದನ್ನ 1 ಎಕರೆ ಕೊಯ್ಯೋಕ್ಕೆ. ಓಕೆ. ಅದನ್ನ 1 ಅವರಲ್ಲಿ ಕುಯ್ದಾಕುತ್ತೆ. ಆ 10 ಜನಕ್ಕೆ ಎಷ್ಟು ಖರ್ಚಾಗುತ್ತಣ್ಣ? 10 ಜನಕ್ಕೆ ನೀವೇ ಲೆಕ್ಕ ಹಾಕಿ, ಇವತ್ತು 800 ರೂಪಾಯಿ ಕೊಡ್ತೀನಿ ಅಂದ್ರೆ ಒಬ್ರು ಲೇಬರ್ ಸಿಗಲ್ಲ. ಓಕೆ. ಅವ್ರಿಗೆ ಊಟ ತಿಂಡಿ ಸಂಜೆ ಮತ್ತಲೆ ಎಣ್ಣೆ ಅದು ಇದು ಅಂತ ಅಲ್ಲೇ ಬೇಡಿಕೆ ಜಾಸ್ತಿ ಆಗುತ್ತೆ ಲೇಬರ್ದು, ಕೆಲಸಕ್ಕೆ ಬರ್ತಾರೆ ಅಂದರ್ದು. ಅದೆಲ್ಲ ತಪ್ಪಿಸೋದ್ರಿಂದ ಸಮಯನೂ ಉಳಿಯುತ್ತೆ, ಬೇಗ ಕೆಲಸನೂ ಆಗುತ್ತೆ. ಓಕೆ. ಸೊ ಒಂದು 10 ಜನ ಅಂತಂದ್ರೆ 800 ಅಂತ ಇಟ್ಕೊಂಡ್ರು 8000 ಆಗೋಯ್ತು. 8000 ಮತ್ತೆ ಊಟ ತಿಂಡಿ ಬೇರೆ ಎಲ್ಲ ಖರ್ಚುಗಳು 10,000 ಬೇಕು. 10,000 ಇಡಿ. 10,000 ಬೇಕು. ಅದ್ರಲ್ಲಿ ರೈತರಿಗೆ ಏನು ಉಳಿಯಲ್ಲ. ಓಕೆ. ಇದಕ್ಕೆ ಎಷ್ಟು ಖರ್ಚಾಗುತ್ತಣ್ಣ ಇದರಿಂದ ಹೊಡಿಯೋದ್ರಲ್ಲಿ? ಇದರಿಂದ ಎಕರೆಗೆ 3,500 ನಾವೀಗ ಹೊಡಿತಾ ಇದ್ದೀವಿ. ಆರಾಮಾಗಿ ರೈತರಿಗೂ ಅನುಕೂಲ ಆಗುತ್ತೆ. 3.25% ಅವ್ರಿಗೆ ದುಡ್ಡು ಸೇವ್ ಆಗುತ್ತೆ, ಟೈಮು ಸೇವ್ ಆಗುತ್ತೆ. ಬೇಗ ಇದನ್ನ ತಗೊಂಡಾಗ ಮನೆಗೂ ಹಾಕೊಳ್ತಾರೆ. ಆಮೇಲೆ ಕ್ಲೀನಾಗಿ ಕೊಯ್ಯುತ್ತೆ. ಮನುಷ್ಯನು ಇಷ್ಟು ಕ್ಲೀನಾಗಿ ಕೊಯ್ಯೋಕ್ಕಾಗಲ್ಲ, ಅಷ್ಟು ಕ್ಲೀನಾಗಿ ಇದು ಮಷಿನ್ ಕೊಯ್ಯುತ್ತೆ. ಓಕೆ ಸರ್. ನಮಗೆ ಈ ಇಕ್ವಿಪ್ಮೆಂಟ್ ಯಾವ ಥರ ವರ್ಕ್ ಆಗುತ್ತೆ ಅಂತೇಳಿ ಸ್ವಲ್ಪ ಡೀಟೇಲ್ ಆಗಿ ಹೇಳಿ ಸರ್ ನಮಗೆ. ಸರ್ ಇದು ಬೇಸಿಕಲಿ ಟ್ರ್ಯಾಕ್ಟರ್ ಆಪರೇಟೆಡ್ ರೀಪರ್ ಸರ್. ಇದು ಟ್ರ್ಯಾಕ್ಟರ್ ಇರಬೇಕು. ಟ್ರ್ಯಾಕ್ಟ್ರಿಗೆ ನಾವು ಏನು ಮಾಡ್ತೀವಿ ಅಂದರೆ ಅಟ್ಯಾಚ್ಮೆಂಟ್ ಮಾಡ್ತೀವಿ. ಸೊ ಈಗ ಯಾರು ಒಬ್ಬರು ರೈತರು ಆರ್ಡರ್ ಕೊಟ್ಟರು, ಫಾರ್ ಎಕ್ಸಾಂಪಲ್ ಬಳ್ಳಾರಿ ರೈತರು ಆರ್ಡರ್ ಕೊಟ್ಟರು. ಸೊ ಇದು ನಾವೇ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲೇ ಹೋಗಿ ಫಿಟ್ ಒಂದು ವೆಲ್ಡಿಂಗ್ ಶಾಪ್ ಕೊಡ್ಬೇಕು ಸರ್ ರೈತರು. ಸೊ ಅಲ್ಲಿ ವೆಲ್ಡಿಂಗ್ ಶಾಪ್ ಕೊಟ್ಬಿಟ್ರೆ ನಮಗೆ ನಾವು ಪುಲ್ಲಿ ಬೆಲ್ಟ್ ಎಲ್ಲ ತೊಗೊಂಡ್ಬಂದಿರ್ತೀವಿ. ಸೀದಾ ಅವರು ಊರಲ್ಲಿ ಒಂದು ಯಾವುದೋ ಒಂದು ಚಿಕ್ಕ ವೆಲ್ಡಿಂಗ್ ಶಾಪ್ ಕೊಟ್ಟರೆ ಅಲ್ಲೇ ನಾವು ಬಂದು ಯಾವ ರೀತಿ ಫಿಟ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಸರ್. ಇದು ನೋಡಿ ಸರ್, ಇಲ್ಲಿದೆ. ಇದು 4 ಬೆಲ್ಟ್, 1 2 3 4 ಬೆಲ್ಟಿಂದ ರಿಪೇರ್. ಇದು 4 ಬೆಲ್ಟ್. ಸೊ ಇದೇನಕ್ಕೆ ಹೈಟ್ ಜಾಸ್ತಿ ಇರುತ್ತಲ್ವಾ, ಹೈಟ್ ಜಾಸ್ತಿ ಇರ್ಬೇಕಾದ್ರೆ ಇದನ್ನ ಮೇಲ್ಗಡೆ ಅಟ್ಯಾಚ್ಮೆಂಟ್ ಹಾಕೊಳ್ತೀವಿ. ಸೊ ತೀರಾ ಜಾಸ್ತಿ ಹೈಟ್ ಇರೋದು ಅಂತಂದ್ರೆ ತಳ್ಳಿ ಇದು ನೋಡಿ, ಇದರಲ್ಲಿ ಇದಿರುತ್ತೆ. ಇದೇನು ಮಾಡುತ್ತೆ ಅಂದರೆ ಕ್ಲೀನಾಗಿ ಶಿಸ್ತಾಗಿ ಅರಿ ಹಾಕುತ್ತೆ. ಅರಿ ಹಾಕೋದು ಅಂತ ನಾವು ಹಳ್ಳಿ ಭಾಷೆಯಲ್ಲಿ ಹೇಳೋದು, ಬೀಳಿಸುತ್ತೆ ಅಂತ ಹೇಳಿದ್ವಿ. ಕನ್ನಡದಲ್ಲಿ ಕ್ಲೀನಾಗಿ ಹೇಳ್ಬೇಕಂದ್ರೆ ಬೀಳಿಸೋದು ಅಂತ ಹೇಳ್ತೀವಿ. ಸೊ ಇದು ಮತ್ತೊಂದು ಕಡೆ ತಳ್ಳೋದು, ಅದು ಶಿಸ್ತಾಗಿ ಅರಿ ಹಾಕೋದು ಅಂತ ನಾವು ಹಳ್ಳಿ ಭಾಷೆಯಲ್ಲಿ ಹೇಳ್ತೀವಿ ಅದನ್ನ. ಸೊ ಈ ಥರ ಬೆಲ್ಟ್ ಇದ್ರೆ ಅದೇನು ಮಾಡುತ್ತೆ, ಹೈಟ್ ಜಾಸ್ತಿ ಇರೋದ್ರಿಂದ ಅಲ್ಲೇ ಬಿಡಲ್ಲ. ಅದು ತೊಗೊಂಡ್ಬಂದು ಕ್ಲೀನಾಗಿ ತೊಗೊಂಡ್ಬಂದು ಸೈಡಲ್ಲಿ ಹಾಕುತ್ತೆ ಅದು. ಸೊ ಇದ್ರ ಬೆಲ್ಟ್ ಕೆಲಸ ಇದ್ರದ್ದು. ಆಮೇಲೆ ಇಲ್ಲಿ ಈ ಫ್ಯಾನ್ಸ್ ಇದೆಯಲ್ಲ, ಫ್ಯಾನ್ಸ್ ಈ ಬೆಲ್ಟ್ಗಳಿಗೆ ತಿರ್ಸೋದು. ಈ ಫ್ಯಾನ್ ಇದೆಯಲ್ಲ, ಈ ಬೆಲ್ಟ್ಗಳನ್ನು ತಿರ್ಸೋಂಥ ಕೆಲಸ ಮಾಡುತ್ತೆ ಅದು. ಈಗ ನೋಡಿ ವೀರೇಶ್, ಇದು ಎಷ್ಟು ಎತ್ತರ ಇದೆ. ಇದು ಇಷ್ಟು ಎತ್ತರ ಮನುಷ್ಯನ ಕೈಲಿ ಕೊಯ್ಯೋಕ್ಕಾಗಲ್ಲ. ಇದು ರೀಪರ್ ಟ್ರ್ಯಾಕ್ಟರ್ ರೀಪರ್ ಏನು ಮಾಡುತ್ತೆ, ಇಲ್ಲಿ ಬ್ಲೇಡ್ ಇರುತ್ತೆ ಕೆಳಗಡೆ. ಆ ಬ್ಲೇಡಲ್ಲಿ ಕೊಯ್ಕೊಂಡು ಶಿಸ್ತಾಗಿ ನೋಡಿ ಈ ಥರ ತಳ್ಕೊಂಡು ಈ ಬೆಲ್ಟ್ ಇದೆಯಲ್ಲ, ತಳ್ಕೊಂಡು ಬಂದ್ಬಿಟ್ಟು ಇಲ್ಲಿ ಕೆಳಗಡೆ ಈ ಥರ ಬೀಳ್ಸುತ್ತೆ. ಇದು ಇಷ್ಟೇ ಕೆಲಸ ಇದ್ರದ್ದು, ಆಯ್ತಾ. ಇದೇ ರೀಪರಿನ ಕೆಲಸ. ಇದು ತಗೊಂಡ್ಬಂದು ಕ್ಲೀನಾಗಿ ಒಂದು ಕಡೆ ಶಿಸ್ತಾಗಿ ಅರಿ ಹಾಕೋದು ಅಂತ ಹೇಳ್ತೀವಲ್ಲ, ಅದನ್ನೇ ನಾನು ಈಗ ಹೇಳಿದ್ದು. ಹಂಗೆ ಸ್ವಲ್ಪ ನೀವು ಹಿಂಗಡೆ ಬಂದರೆ ವೆಲ್ಡಿಂಗ್ ಮಿಷಿನ್ ಯಾಕೆ ಬೇಕು ಅಂದರೆ, ವೆಲ್ಡಿಂಗ್ ಶಾಪ್ ಬೇಕು ಅಂದರೆ ನಾವು ನಿಮ್ಮ ಊರಿಗೆ ನೀವು ಏನಾದ್ರು ಈಗ ಯಾರೋ ಇನ್ಸ್ಟಾಗ್ರಾಮು ಯೂಟ್ಯೂಬ್ ಯಾವ್ದ್ರಲ್ಲೂ ನೋಡ್ತೀರಾ. ಸೊ ನಮಗೂ ಬೇಕು ಸರ್ ಮಿಷಿನ್ ಅಂತ ಕೇಳ್ತೀರಾ. ನಾವು ಮಿಷಿನ್ ಜೊತೆ ಒಂದಿಷ್ಟು ಮೆಟೀರಿಯಲ್ಸ್ಗಳು ತೊಗೊಂಡ್ಬಿಡ್ತೀವಿ ಸರ್. ಅದನ್ನು ಏನು ಮಾಡ್ತೀವಿ ಅಂದರೆ, ಇದು ನೋಡಿ PTO ಕಾಣ್ತಾ ಇದೆಯಲ್ವಾ, ಈ PTO ಇದ್ರೇ ಇದು ರನ್ ಆಗೋದು. ಟ್ರ್ಯಾಕ್ಟರ್ ಹಿಂಭಾಗ ಒಂದು PTO ಇರುತ್ತೆ. ಈ PTOಗೆ ಕೆಳಗಡೆ ನಾವೊಂದು PTO ಮಾಡಿದ್ದೀವಿ. ಈ ಬೆಲ್ಟ್ ಸಿಸ್ಟಮ್ ಮಾಡಿಬಿಟ್ಟು ಕೆಳಗಡೆ ಒಂದು ಪೈಪ್ ಕೊಟ್ಟಿದ್ದೀವಿ. ಆ ಪೈಪಿಂದ ಮುಂದ್ಗಡೆ ಆ ರೀಪರ್ ತಿರ್ಗಾ ಮಾಡಿದ್ದೀವಿ ಸರ್ ಅದು. ಸೊ ಹಾಗಾಗ್ಬಿಟ್ಟು ಈ ಮುಖಾಂತರ ರನ್ ಆಗುತ್ತೆ. ಸೊ ಇದಕ್ಕೋಸ್ಕರ ನಮಗೆ ಏನು ಮಾಡಬೇಕು, ರೈತ ಬಾಂಧವರು ಯಾರಾದರೂ ಆರ್ಡರ್ ಕೊಟ್ಟರೆ ನಮಗೆ ಅವ್ರ ಊರಲ್ಲಿ ಒಂದು ವೆಲ್ಡಿಂಗ್ ಶಾಪನ್ನು ಕೊಡುವಂಥ ಜವಾಬ್ದಾರಿ ಅವ್ರದ್ದಿರುತ್ತೆ. ನಾವು ಅವ್ರ ಊರಿಗೆ ಬಂದು ಫಿಟ್ ಮಾಡ್ಕೊಟ್ಟೋಗ್ತೀವಿ ಸರ್. ಇದು ನಮ್ಮದೇ ಗಾಡಿ ಬರುತ್ತೆ. ನಮ್ಮದೇ ಗಾಡಿಯಲ್ಲಿ ಬಂದು ಅವ್ರ ಊರಿಗೆ ಬಂದು ಫಿಟ್ ಮಾಡಿ ಡೆಮೋ ಮಾಡಿ ತೋರಿಸ್ಕೊಟ್ಟು ಹೋಗ್ತೀವಿ ಸರ್ ನಾವು. ಎಸ್ ಸರ್. ಆಲ್ ಓವರ್ ಕರ್ನಾಟಕ ಎಲ್ಲೇ ಇದ್ರು ಸರ್, ಕರ್ನಾಟಕ ಅಲ್ಲ ಸರ್, ಇಂಡಿಯಾದಲ್ಲಿ ಎಲ್ಲಾದರೂ ಹೇಳಿ ಸರ್, ಮಾಡೋಣ ಸರ್, ಏನು ಪ್ರಾಬ್ಲಮ್ ಇಲ್ಲ. ಎಸ್ ಸರ್. ಸರ್ ಅಂದರೆ ಇಲ್ಲಿವರೆಗೂ ಎಷ್ಟು ರೀಪರ್ ನೀವು ಕೊಟ್ಟಿದ್ದೀರಾ ಸರ್? ಸರ್ 150 ರೀಪರ್ಗಳನ್ನ ಕೊಟ್ಟಿದ್ದೀವಿ ಸರ್ ನಾವು. ಎಲ್ಲೆಲ್ಲಿ ಕೊಟ್ಟಿದ್ದೀರಾ ಸರ್? ಸರ್ ಆಲ್ಮೋಸ್ಟ್ ಆಲ್ ಬಳ್ಳಾರಿ, ಕಡೂರು, ಕೋಲಾರ, ದೊಡ್ಡಬಳ್ಳಾಪುರ ಈ ಥರ ಏರಿಯಾಗಳಲ್ಲಿ ಕೊಡ್ಕೊಂಡು ಬಂದಿದ್ದೀವಿ ಸರ್. ಆಮೇಲೆ ಟ್ರಿಪ್ಟೂರು. ಸೊ ಅವ್ರದ್ದೆಲ್ಲ ಫೀಡ್ಬ್ಯಾಕ್ ಯಾವ ಥರ ಇದೆ? ತುಂಬ ಚೆನ್ನಾಗಿದೆ ಸರ್, ಪಾಸಿಟಿವ್ ಫೀಡ್ಬ್ಯಾಕ್ ಇದೆ ಸರ್. ಹೌದು ಸರ್. ನಮ್ಮ ಕರ್ನಾಟಕದಲ್ಲಿ ಸಿಗಲ್ವಾ ಸರ್ ಇದು? ಸರ್ ಇದು ಎಲ್ಲೂ ಸಿಗಲ್ಲ ಸರ್. ಇದು ನಾನು ಮಾತ್ರ ಮಾಡೋವಂಥದ್ದು ಸರ್. ಇದು ನಾನು ಹೊಗಳಕ್ಕೆ ಹೇಳ್ತಾ ಇಲ್ಲ ಸರ್. ಇದು ಯಾಕಂದರೆ ಇದು ಫಿಟ್ಟಿಂಗ್ ಬೇರೆಯವ್ರಿಗೆ ಐಡಿಯಾ ಇರಲ್ಲ ಸರ್. ಇದು ಈ ಫಿಟ್ಟಿಂಗಿಂದ ಅಟ್ಯಾಚ್ಮೆಂಟ್ಸ್ಗಳೆಲ್ಲ ನಮ್ಮ ಹತ್ರ ಬಿಟ್ಟರೆ ಬೇರೆ ಎಲ್ಲ ಕೂಡ ಸಿಗಲ್ಲ ಸರ್. ಸೊ ಅದು ಸ್ಪೇರ್ಸ್ಗಳು ಎಲ್ಲ ನಮ್ಮ ಹತ್ರ ಸ್ಟಾಕ್ ಇರುತ್ತೆ. ಬ್ಲೇಡ್ಗಳು, ಸ್ಪೇರ್ಸು, ಫಿಂಗರ್ಸ್ಗಳು, ಆ ಬೆಲ್ಟು, ಆ ಪುಲ್ಲಿ ಎಲ್ಲ ನಮ್ಮ ಹತ್ರ ಸ್ಟಾಕ್ ಇರುತ್ತೆ ಸರ್. ಅದು ಮುಂದೆ ರೈತರು ಈಗ ನಾವು ವಿಡಿಯೋ ಮಾಡಿದ್ವಿ, ನೆಕ್ಸ್ಟ್ ಬೇರೆಯವರು ನೋಡ್ಕೊಂಡು ಇದೆಲ್ಲ ಕಲ್ತ್ಕೋಬೋದು ಸರ್. ಅದೇನು ದೊಡ್ಡ ವಿಷಯ ಅಲ್ಲ. ಹಾಂ ಸರ್. ಸೊ ನಿಮ್ಮ ಹತ್ರ ರೀಪರು ಸೊ ಎಲ್ಲೋ ದೂರದಲ್ಲಿರೋರು ತೊಗೊಳ್ತಾರೆ. ಸೊ ಅವ್ರಿಗೇನೋ ಮಧ್ಯದಲ್ಲಿ ಪ್ರಾಬ್ಲಮ್ ಆಗುತ್ತೆ. ಸೊ ಅವ್ರಿಗೆ ಸರ್ವಿಸ್ ಯಾವ ಥರ? ಎಸ್ ಸರ್. ಅವರಿಗೆ ಏನು ಬೇಕಾದರೂ ನಮ್ಮ ಮೆಕ್ಯಾನಿಕ್ ಇರ್ತಾನೆ, ಅವನು ಆನ್ ದ ಸ್ಪಾಟ್ ಹೋಗ್ಬಿಟ್ಟು ಸರ್ವಿಸ್ ಮಾಡಿಬಿಡ್ತಾನೆ ಸರ್. ಸೊ ಸರ್ವಿಸು ಪ್ರೊವೈಡ್ ಮಾಡಿ. ಎಸ್ ಸರ್. ಓಕೆ. ಸೊ ನಮಗೆ ಇದು ಪ್ರೈಸ್ ಬಗ್ಗೆ ಮಾತಾಡೋದಾದ್ರೆ ಎಷ್ಟುಗೆ ಅವೈಲೇಬಲ್ ಇದೆ ಸರ್? ಸರ್ ಇದ್ರದ್ದು ಆ್ಯಕ್ಚುಲಿ ನಾವು ಬಂದು ಅಲ್ಲೇ ಸ್ಪಾಟಲ್ಲಿ ಫಿಟ್ ಮಾಡ್ಕೊಳ್ಳೋಕ್ಕೆ 1 lakh rupees ಚಾರ್ಜ್ ಮಾಡ್ತೀವಿ ಸರ್ ನಾವು. ಓಕೆ. ಎಸ್ ಸರ್. ಸೊ ಎಲ್ಲ ಫಿಟ್ಟಿಂಗ್ ಎಲ್ಲ ನಮ್ಮದೇ ಇರುತ್ತೆ ಸರ್. ಸೊ ಅಲ್ಲೇ ಬಂದು ಆನ್ ದ ಸ್ಪಾಟ್ ಅವ್ರೇನು ನಮಗೆ ಊಟದ ವ್ಯವಸ್ಥೆ ಮಾಡಬೇಕು, ಒಂದು ವೆಲ್ಡಿಂಗ್ ಶಾಪ್ ಕೊಡಬೇಕು ಅಷ್ಟೇ ಸರ್. ವೀರೇಶ್, ಈಗ ನಾನು ಕೊನೆಯದಾಗಿ ನಮ್ಮ ರೈತ ಸ್ನೇಹಿತರು ಮೂರ್ತಿ ಅನ್ನೋರು, ಸೊ ಅವ್ರ ಸ್ಟಾರ್ಟಿಂಗ್ ಯಾವ ರೀತಿ ಇತ್ತು, ಅವ್ರು ಬೇಸಿಕಲಿ ಫಸ್ಟ್ ತೊಗೋಬೇಕಾದ್ರೆ ರೀಪರು ಅವ್ರ ಹತ್ರ ಯಾವ ರೀತಿ ಇತ್ತು, ಆಮೇಲೆ ನಿರುದ್ಯೋಗ ಅನ್ನೋದಿತ್ತು, ಅದು ಯಾವ ರೀತಿ ಆಮೇಲೆ ಅದನ್ನು ಓವರ್ಕಮ್ ಮಾಡಿಕೊಂಡು ಯಾವ ರೀತಿ ಅವ್ರು ಬೆಳೆದು ಮುಂದೆ ಬಂದಿರೋದನ್ನ ಅವ್ರ ಬಾಯಿಂದನೇ ಕೇಳಿ. ಮೂರ್ತಿಯವರೇ, ಸ್ವಲ್ಪ ನಮ್ಮ ರೈತ ಬಾಂಧವರಿಗೆ, ಪೂರ್ತಿ ಕರ್ನಾಟಕದಂತ ಎಲ್ಲ ರೈತರಿಗೂ, ಈಗ ರೈತರು ಏನು ಗೌರ್ಮೆಂಟ್ ಕೆಲಸ ಸಿಕ್ಕಿಲ್ಲ,
ನಿರುದ್ಯೋಗ ಅಂತ ಒಂದು ಮೈಂಡಲ್ಲಿ ಗೊತ್ತಿರುತ್ತೆ. ಸೊ ನೀವು ಯಾವ ರೀತಿ ರೀಪರ್ ತೊಗೊಂಡು ಯಾವ ರೀತಿ ಪ್ರಾಫಿಟ್ ತೊಗೊಂಡ್ರಿ ಅನ್ನೋದನ್ನ ನಮ್ಮ ರೈತ ಸಮುದಾಯಕ್ಕೆ ಹೇಳ್ಕೊಡಿ ಸರ್. ಸ್ವಲ್ಪ ಅವ್ರಿಗೆ ಒಂದು ಸ್ಪಿರಿಟ್ ಬರಲಿ ಅದರಿಂದ. ಸರ್ ನಾನು ಇದು ಮಿಷಿನ್ ತೊಗೊಳಕ್ಕಿಂತ ಮುಂಚೆ ನಾನು ಬೇರೆ ಕಡೆ ವರ್ಕ್ ಮಾಡ್ತಿದ್ದೆ. ಅದನ್ನು ಕೊರೋನಾ ಟೈಮಲ್ಲಿ ಬಿಟ್ಟು ಮನೆಗೆ ಬಂದಾಗ ಏನು ಮಾಡೋದು ಅನ್ನೋ ಒಂದು ಇದರಲ್ಲಿದ್ವಿ. ಆಗ ನಮಗೆ ಈ ಥರ ಮಿಷಿನ್ಗಳೆಲ್ಲ ಬಂದಿದೆ ಅನ್ನೋ ಒಂದು ಕಾನ್ಸೆಪ್ಟ್ ಬಂತು. ಈಗ ನಾವು ಬರೀ ರಾಗಿ ಕುಯ್ಯೋಣ ಅಂತೇಳಿ ಈ ಮಿಷಿನ್ ತಂದಿದ್ವಿ. ತಂದಾದ್ಮೇಲೆ ಒಂದು 2 ವರ್ಷ ಸುಮ್ಮನೆ ಮನೇಲಿ ಇಟ್ಟಿದ್ವಿ. ಯಾರು ಕುಯ್ತಿರಲಿಲ್ಲ. ಇದರಲ್ಲಿ ಯಾರು ಕುಯ್ತಾರೆ ಅಂತ ಎಲ್ಲ ಆಡ್ಕೊಳೋರು. ಆಮೇಲೆ ಬರ್ತಾ 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 ನಾವು ನಮ್ದು ಈಗೇನು ಬೆಳೆಗಳು ಬೆಳೀತು ಅದನ್ನು ಬೆಳೆಯೋದನ್ನ ಕಟ್ ಮಾಡೋಕೆ ಶುರು ಮಾಡಿದ್ವಿ. ಅದನ್ನು ನೋಡ್ತಾ ನೋಡ್ತಾ ಜನ ನಮ್ಮದು ಸ್ವಲ್ಪ ಕಟ್ ಮಾಡಿಕೊಡಪ್ಪ ಅಂತೇಳಿ ಜನಗಳೇ ಬರ್ತಾ ಇದು ಮಾಡಿದ್ರು. ಹಂಗಾಗಿ ಈಗ ಇದರಿಂದ ಅನುಕೂಲ ಆಗೋದು ಜಾಸ್ತಿ ಆಯಿತು. ಹಂಗಾಗಿ ನಮಗೂ ಪ್ರಾಫಿಟ್ ಆಗ್ತಾ ಶುರುವಾಯಿತು. ಹಂಗಾಗಿ ಈಗ ಒಂದು ಮಿಷಿನಿಂದ ನಾವು ಇನ್ನೊಂದು ಮಿಷಿನ್ನು ಹಿಂಗೆ ಜಾಸ್ತಿ ಮಾಡ್ಕೊಂತ ಹೋದ್ವಿ. ರೈತರಿಗೆ ಅನುಕೂಲ ಆಗುತ್ತೆ ಅಂದರೆ ಗಾಡಿಗಳ್ನ ಬಾಡಿಗೆ ಕೊಡ್ತೀವಿ, ಅವರೇ ಕಟ್ ಮಾಡ್ಕೋಬೋದು. ಇಲ್ಲ ನಮ್ಮ ಹುಡುಗ ಇರ್ತಾನೆ ಅವನೇ ಕಟ್ ಮಾಡಿಕೊಡ್ತಾನೆ. ಈಗ ಜನಗಳು ಬೇರೆಯವ್ರ ಹತ್ರ ಹೋಗಿ ಕೆಲಸ ಮಾಡೋದಕ್ಕಿಂತ ಇಂಥ ಗಾಡಿಗಳು ಮಾಡ್ಕೊಂಡು ಅವರೇ ದುಡಿಮೆ ಮಾಡ್ಕೊಂಡು ಅವ್ರ ಹೊಲದಲ್ಲೇ ಕೆಲಸ ಮಾಡ್ಕೊಂಡು ಬೇರೆಯವ್ರದ್ದು ಮಾಡಿಕೊಟ್ಟು ಅದರಿಂದ ಆದಾಯನೂ ಪಡ್ಕೋಬೋದು. ಇದರಿಂದ ಚೆನ್ನಾಗಿ ಆದಾಯನೂ ಸಿಗುತ್ತೆ. ಸ್ಟಾರ್ಟಿಂಗಲ್ಲಿ ಒಂದು ತಗೊಂಡಿರೋರು 2-3ಕ್ಕೆ ಬಂದಿದ್ದೀರಾ? ಹೌದು. ಒಂದು ತಿಂಗಳಿಗೆ ಎಷ್ಟು ಆದಾಯ ತೆಗಿತೀರಾ ಅನ್ನೋದು ಹೇಳ್ರಿ ಮುತ್ತಣ್ಣ. ಸರ್ ನೀವು ಇನ್ನೊಬ್ಬರ ಕೈ ಕೆಳಗೆ ಒಂದು 20,000 ಕೆಲಸ ಮಾಡ್ಬೋದು. ನಾವು ಇಲ್ಲಿ ವರ್ಷ ಎಲ್ಲ ದುಡಿಮೆ ಮಾಡೋದನ್ನ ಒಂದು 3-4 ತಿಂಗಳಲ್ಲೇ ನಾವು ಇದರಿಂದ ಆದಾಯ ತಗೋಬೋದು. ಈಗ ನಮ್ಮ ಸ್ವಂತ ಕೆಲಸನೂ ಮಾಡ್ಕೊಂತ ಈ ಕೆಲಸನೂ ಮಾಡ್ಕೊಂಡ್ರಿಂದ ನಮಗೆ ನಮ್ಮ ಕೆಲಸನೂ ಆಗುತ್ತೆ, ಬೇರೆಯವ್ರದ್ದು ಮಾಡಿಕೊಟ್ಟು ನಮಗೂ ಆದಾಯ ಆಗುತ್ತೆ. ಇನ್ನೊಬ್ಬರ ಕೈ ಕೆಳಗೆ ಕೆಲಸ ಮಾಡೋದು ತಪ್ಪುತ್ತೆ. ಆಮೇಲೆ ಈಗ ಅಕ್ಕಪಕ್ಕದ ರೈತರುಗಳು ಏನಾದ್ರು ಮಿಷಿನ್ ಬೇಕು ಬಾಡಿಗೆಗೆ ಅಂದರೆ ನಮ್ಮ ಮೂರ್ತಣ್ಣವ್ರು ಇದೆ, ಸ್ವಲ್ಪ ಹತ್ರ ಝೂಮ್ ಮಾಡಿ. ಇದು ನಮ್ಮ ಮೂರ್ತಣ್ಣವ್ರ ನಂಬರು. ಅವ್ರಿಗೆ ಫೋನ್ ಮಾಡಿಬಿಟ್ರೆ ನೀವು ಆರಾಮಾಗಿ ನೀವು ಎಲ್ಲಿ ಬೇಕಾದ್ರೂ ಕಳಿಸ್ಕೊಡ್ತಾರೆ. ತೀರಾ ನಮಗೆ ಮಿಷಿನ್ ತೊಗೊಳಕ್ಕಾಗಲ್ಲ, ನಮ್ಮ ಹತ್ರ ಟ್ಯಾಕ್ಟ್ರ್ ಇಲ್ಲ ಅನ್ನೋರು ಮೂರ್ತಣ್ಣವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರು ನಿಮಗೆ ಈಸಿಯಾಗಿ ಕಳಿಸ್ಕೊಡ್ಬಿಡ್ತಾರೆ ಸರ್. ಅವ್ರ ಹತ್ರ 3 ಮಿಷಿನ್ ಇದೆ ಈಗ. ಅವ್ರು ಎಲ್ಲಿ ಬೇಕಾದ್ರೂ ಕಳಿಸ್ಕೊಡ್ತಾರೆ ನಿಮಗೆ. ಸರಿ ಸರ್. ಎಸ್ ಸರ್. ಥ್ಯಾಂಕ್ ಯು ಸರ್. ಎಸ್ ಓಕೆ ಸರ್, ಥ್ಯಾಂಕ್ ಯು.